ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೀವೇನಾದರೂ ವಾಟ್ಸಪ್ ನೋಡ್ತಿದ್ದೀರಾ ಅಂತ ಅಂದರೆ ನೀವು ವಾಟ್ಸಪ್ಪಲ್ಲಿರುವಂಥ ಒಂದು ಆಪ್ಷನ್ನ ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ಮಾಡ್ತಿರುವಂಥ ಪರ್ಸನಲ್ ಚಾಟಿಂಗ್ಸು, ವಿಡಿಯೋ ಕಾಲ್ಸು ಏನೇ ಇರ್ಬೋದು ಪ್ರತಿಯೊಂದು ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ಸೆಟ್ಟಿಂಗ್ಸ್ನ ಹೇಗೆ ಚೇಂಜ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ನನ್ನೊಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3 ಡಾಟ್ ಇದೆ ನೋಡಿ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಬಟನ್ ಇದೆ. ಆ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಇದರಲ್ಲಿ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಕಾಣಿಸ್ತಾ ಇದೆ. ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡಿದ್ದೀನಿ. ನೀವು ಓಪನ್ ಮಾಡ್ಕೊಂಡಿದ್ದೀರ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಈ ಅಕೌಂಟ್ಸ್ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಆ್ಯಕ್ಚುಲಿ ಸೆಟ್ಟಿಂಗ್ ನೋಟಿಫಿಕೇಷನ್ ಎಲ್ಲರ ಮೊಬೈಲು 99 ಅಲ್ಲ 100% ಆಫ್ ಇರುತ್ತೆ. ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದು ವಾಟ್ಸಪ್ ಅವರೇ ರೆಕಮೆಂಡ್ ಮಾಡಿರೋದು, ಓಕೆನಾ. ಈ ವಾಟ್ಸಪ್ ಅವರೇ ಕಂಪ್ನಿಯವರೇ ಹೇಳಿರೋದು ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಪರ್ಸನಲ್ ಡಾಟಾಸು, ಮೆಸೇಜಸ್ಸು, ನೋಟಿಫಿಕೇಷನು ಮತ್ತು ವಿಡಿಯೋ ಕಾಲ್ಸು ಕೆಲವೊಂದು ಕಡೆ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಬಟನ್ ಏನಿದೆ ನೋಟಿಫಿಕೇಷನ್ ಇದನ್ನು ಯಾವಾಗಲೂ ಆನಲ್ಲಿ ಇಡಿ. ಅದರಿಂದ ಲೀಕ್ ಆಗುವಂಥ ಚಾನ್ಸಸ್ ಯಾವುದೇ ಕಾರಣಕ್ಕೂ ಇರಲ್ಲ ಅಂತ ವಾಟ್ಸಪ್ ಅವರೇ ಇದನ್ನು ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟಿರುವಂಥದ್ದು. ಇವತ್ತಿಂದ ನೀವು ಇದನ್ನು ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ ವಿಡಿಯೋ ನೋಡಿಕೊಂಡು. ಓಕೆ, ನೆಕ್ಸ್ಟ್ ಬರೋಣ. ಸೆಕೆಂಡ್ ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ. ಇಲ್ಲೇ ಸ್ವಲ್ಪ ಕೆಳಗೆ ಹೋದರೆ ಲಾಸ್ಟಿಗೆ ಹಾಗೆ ಸ್ವಲ್ಪ ಮೇಲೆ ಬನ್ನಿ. ಪ್ರೈವೇಸಿ ಅಂತ ಇದೆ ನೋಡಿ. ಈ ಪ್ರೈವೇಸಿಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫುಲ್ ಲಾಸ್ಟಿಗೆ ಹೋಗಿ ಇಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರೊಟೆಕ್ಟ್ IP ಅಡ್ರೆಸ್ ಕಾಲ್ಸ್ ಡಿಸೇಬಲ್ ಲಿಂಕ್ ಪ್ರಿವಿಯಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಯಾವಾಗಲೂ 100% ಯಾವಾಗಲೂ ಎಲ್ಲರ ಮೊಬೈಲು ಇದು ಆಫ್ ಇರುತ್ತೆ. ಇದನ್ನು ಆನ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಯಾರೇ ನೀವು ಯಾರಿಗೇನೋ ವಿಡಿಯೋ ಕಾಲ್ ಮಾಡ್ತಾಯಿದ್ರೆ ಇಲ್ಲ ಕಾಲ್ಸ್ ಮಾಡ್ತಿದ್ರೆ ಅದು ಬೇರೆಯವ್ರಿಗೆ ನಿಮಗೆ ಅಡ್ರೆಸ್ ತೋರಿಸಲ್ಲ. ಈಗ ಸಪೋಸ್ ನೀವು ಯಾರಿಗಾರು ವಿಡಿಯೋ ಕಾಲ್ ಯಾರಿಗೆ ಮಾಡ್ತಿದ್ದೀರಾ, ಎಲ್ಲಿಂದ ಮಾಡ್ತಿದ್ದೀರಾ ಅನ್ನೋದು ಬೇರೆಯವ್ರು ಯಾರಿಗೂ ನಿಮಗೆ ನೀವಿರೋ ಒಂದು ಆ ಲೊಕೇಶನ್ನು ಯಾರಿಗೂ ತೋರಿಸಲ್ಲ. ಓಕೆನಾ ಫ್ರೆಂಡ್ಸ್, ಸ್ಕ್ರೀನಾಗಿ ಅರ್ಥ ಇದೆ ಅನ್ಕೋತೀನಿ. ನೀವಿರೋ ಲೊಕೇಶನ್ನು ಯಾರಿಗೂ ತೋರಿಸಲ್ಲ. ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಇದನ್ನು ಆನ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆಫ್ ಮಾಡಬೇಡಿ. ನೀವಿರುವಂಥ ಜಾಗ ಸುರಕ್ಷಿತವಾಗಿರುತ್ತೆ. ಓಕೆ, ನೆಕ್ಸ್ಟ್ ಮೇನ್ ಇನ್ಫಾರ್ಮೇಷನ್. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಈ 3 ಡಾಟ್ ಮೇಲೆ ಬನ್ನಿ. ಇಲ್ಲಿ ಲಿಂಕ್ ಡಿವೈಸ್ ಅಂತ ಇದೆ ನೋಡಿ. ಈ ಲಿಂಕ್ ಡಿವೈಸ್ ಏನು ಅಂದರೆ ಫ್ರೆಂಡ್ಸ್, ನೀವು ಒಂದು ಯೂಸ್ ಮಾಡ್ತಿರೋಂಥ ವಾಟ್ಸಪ್ಪು ಬೇರೆ ಯಾರಿಗೂ ಹ್ಯಾಕ್ ಆಗಿಲ್ಲ ಅನ್ನೋದನ್ನು ನೀವು ವಾರಕ್ಕೊಂದು ಸರಿ, ತಿಂಗಳಿಗೆ ಒಂದು ಸರಿ, ಇಲ್ಲ ತಿಂಗಳಿಗೆ 1-2 ಸಲ ಚೆಕ್ ಮಾಡ್ತಾ ಇರಬೇಕು. ಕೆಲವೊಬ್ರು ನಿಮ್ಮ ಮೊಬೈಲ್ನ ಇಸ್ಕೊಂಡು ನಿಮ್ಮ ಪರ್ಸನಲ್ ಚಾಟ್ನ ನೋಡ್ತಾ ಇರ್ತಾರೆ, ನಿಮ್ಮ ಫೋಟೋಸ್ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಈಗ ಲಾಸ್ಟಿಗೆ ಹಾಕ್ತೀನಿ ನೋಡಿ. ಅದನ್ನು ನಿಮಗೆ ಸಿಗುತ್ತೆ, ಓಕೆನಾ. ಈ ಬೇರೆಯವರು ನಿಮ್ಮ ಮೊಬೈಲ್ನ ಇಸ್ಕೊಂಡು ನಿಮ್ಮ ವೀಡಿಯೋಗಳನ್ನ, ಪರ್ಸನಲ್ ಚಾಟ್ಗಳನ್ನ ಹಾಗೂ ನಿಮ್ಮ ಫೋಟೋಸ್ಗಳನ್ನ ನೋಡ್ತಾ ಇರ್ತಾರೆ. ಅವರು ಇಸ್ಕೊಂಡಿದ್ದಾರಾ ಇಲ್ಲ ನಿಮ್ಮ ಮೊಬೈಲ್ ಇಸ್ಕೊಂಡು ಹ್ಯಾಕ್ ಮಾಡಿದಾರಲ್ಲ, ನಿಮ್ಮ ಮೊಬೈಲು ಅಂದರೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಇಲ್ಲ ಅಂತ ನೋಡೋದು ಹೇಗೆ ಅಂದರೆ ಈ ಲಿಂಕೆ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ನಿಮ್ಗೊಂದು ಆಪ್ಷನ್ ಬರುತ್ತೆ. ಈ ಥರ ಸ್ಕ್ಯಾನರ್ ಆಪ್ಷನ್ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಈ ಥರ ಕ್ಯಾಮ್ರಾ ಆನ್ ಆಗಬೇಕು ನೋಡಿ. ಈ ಥರ ಕ್ಯಾಮ್ರಾ ಆನ್ ಆಗಬೇಕು. ಈ ಥರ ಕ್ಯಾಮ್ರಾ ಆನ್ ಆಗಿದ್ದರೆ ನಿಮ್ಮ ವಾಟ್ಸಪ್ ಸೇಫ್ ಆಗಿದೆ ಅಂತ. ಇಲ್ಲಾಂದರೆ ಯಾರು ಹ್ಯಾಕ್ ಮಾಡಿದ್ರಲ್ಲ ಅವರ ಹೆಸರು ಬರುತ್ತೆ, ಇಲ್ಲಿ ಲಿಂಕ್ ಬರುತ್ತೆ, ಅವ್ರ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಬರುತ್ತೆ. ಅವಾಗ ನೀವು ಇದನ್ನು ಓಪನ್ ಮಾಡಿ ನೋಡ್ತಾ ಇರಬೇಕು ಯಾರು ಹ್ಯಾಕ್ ಮಾಡಿದ್ರೆ ಅಂತ. ಓಕೆ, ಈಗ ನೆಕ್ಸ್ಟ್ ಬರೋಣ. ಓಕೆ, ಕೊನೆಯದಾಗಿ ನಿಮಗೆ ಒಂದು ಲಾಸ್ಟ್ ಸೆಟ್ಟಿಂಗ್ಸ್ ಹೇಳ್ತಾ ಇದ್ದೀನಿ. ಅದೇನೆಂದರೆ ಈ ವಾಟ್ಸಪ್ಪಲ್ಲಿ 3 ಡಾಟ್ಗೆ ಬನ್ನಿ. ಇದರಲ್ಲಿ ಲಾಸ್ಟಿಗೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಆ ಸೆಟ್ಟಿಂಗ್ಸಿಗೆ ಕ್ಲಿಕ್ ಕೊಟ್ಟರೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಚಾಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಚಾಟ್ಸ್ ಅನ್ನೋ ಆಪ್ಷನಲ್ಲಿ ಫುಲ್ ಕೆಳಗೆ ಬಂದರೆ ಚಾಟ್ಸ್ ಬ್ಯಾಕಪ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಇದೆ. ಈ ಗೂಗಲ್ ಅಕೌಂಟ್ ಅನ್ನೋದು ನೋಡಿ ಯಾವಾಗಲೂ ನನ್ನ ಆಗಿರಬೇಕಿದು, ನನ್ನ ಅಂತ ಶೋ ಆಗಬೇಕು. ಸಪೋಸ್ ಯಾರ್ದಾರು ಇಲ್ಲಿ ನೋಡಿ ನಮ್ಮ ದೀಪಕ್ ಕನ್ನಡಿಗ 2608 ಮೇಲ್ ID ಇದೆ, ಮತ್ತು ಇನ್ನೊಂದು ದೀಪಕ್ DS 2608 ಮೇಲ್ ID ಇದೆ. ಇದು ನಮ್ಮ ID, ಇದು ಇದ್ದರೆ ತೊಂದರೆ ಇಲ್ಲ. ಸಪೋಸ್ ಇದರಲ್ಲಿ ಈ ಜಾಗದಲ್ಲಿ ಬೇರೆಯವ್ರ ID ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ಒಂದು ನಿಮಿಷ ಆಫ್ ಮಾಡ್ತೀನಿ, ಮುಗೀತಿದ್ದು. ದಯವಿಟ್ಟು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನೋಡಿ, ಆದಷ್ಟು ಕೇರ್ಫುಲ್ ಆಗಿರಿ. ಸಪೋಸ್ ಅಲ್ಲಿ ಯಾರ್ದಾರು ಮೇಲ್ ID ತೋರಿಸ್ತು ಅಂದರೆ ನಿಮ್ಮ ಒಂದು ಪ್ರತಿ ಮೆಸೇಜಸ್ಸು, ಫೋಟೋಸು, ವೀಡಿಯೋಸು ಎಲ್ಲದೂ ಕೂಡ ಅವರು ತನ್ನ ಮೊಬೈಲ್ನಲ್ಲಿ ಡಾಟಾ ರಿಸೀವ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತ ಅರ್ಥ.
ಸೊ ಯಾವಾಗಲೂ ನೀವು 3ರಿಂದ 4 ಸೆಟ್ಟಿಂಗ್ಸ್ ಹೇಳಿದ್ದೀನಿ, ಅದನ್ನು ಇವತ್ತೇ ಮರೀದೇನೆ ಇವಾಗಲೇ ನಿಮ್ಮ ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ನ ಹಾಕೋದು ಮಾತ್ರ ದಯವಿಟ್ಟು ಮರಿಬೇಡಿ. ಫಸ್ಟ್ ಟೈಮ್ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಒಂದು ಲೈಕ್ ಹಾಕಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ಇವತ್ತೇ ಈ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ನಿಮಗೆ ತುಂಬ ಉಪಯೋಗ ಆಗಿರುವಂಥ ಒಂದು ಮಾಹಿತಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಮುಂದಿನ ವೀಡಿಯೋಗಳಿಗೆ ಬರ್ತೀನಿ. ಶುಭ ದಿನ.